ಅಣ್ಣ ನಮಸ್ಕಾರ. ನಮಸ್ಕಾರ ಹೆಂಗೆ ಗುಡಿಬಂಡೆ ಅಭಿವೃದ್ಧಿ ಆಗಿದೆಯಾ ನಿಮ್ಗೆ ಗೊತ್ತಿರೋ ಮಟ್ಟಕ್ಕ? ಸರ್, ಈಗ ನಮ್ದು ಗುಡಿಬಂಡೆ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರಕ್ಕೆ ಸೇರುತ್ತದೆ. ಹ್ಮ್ ಸುಮಾರು ನಮ್ಮ ಗುಡಿಬಂಡೆ ಮೊದಲಿಂದನೂ ಕರ್ನಾಟಕ ರಾಜ್ಯದಲ್ಲಿ ಒಂದು ನಂಜುಂಡಪ್ಪ ವರದಿ ಪ್ರಕಾರ ಒಂದು ಭಾರಿ ಚಿಕ್ಕ ತಾಲೂಕು, ಹಿಂದುಳಿದ ತಾಲೂಕು. ಅದರಲ್ಲೂ ಕೂಡ ನಾವು ಏನು ಎಕ್ಸ್ಪೆಕ್ಟ್ ಮಾಡಿದ್ದೀವೋ ನಮ್ಮ ಗುಡಿಬಂಡೆ ತಾಲೂಕಿಗೆ ಅಭಿವೃದ್ಧಿ ವಿಚಾರದಲ್ಲಿ ಸಾಗ್ತಾ ಇದ್ದೀವಿ. ಇನ್ನೂ ಸಾಕಷ್ಟು ಅಭಿವೃದ್ಧಿ ಆಗಬೇಕಾಗಿದೆ. ಇದೊಂದು ಗುಡಿಬಂಡೆ ಪ್ರತ್ಯೇಕ ವಿಧಾನಸಭಾ ಕ್ಷೇತ್ರ ಆಗ್ಬೇಕಂತೇಳಿ ನಾವು ಗುಡಿಬಂಡೆ ತಾಲೂಕಿನ ಜನತೆ ಎಲ್ಲರೂ ಕೂಡ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಏನ್ ಡಿಲಿಮಿಟೇಷನ್ ಕಮಿಟಿ ಇದೆಯೋ ಅದಕ್ಕೂ ಕೂಡ ಸಾಕಷ್ಟು ಬಾರಿ ಒತ್ತಾಯ ಮಾಡಿದ್ದೇವೆ. ನಮ್ಮನ್ನ ಗುಡಿಬಂಡೆ ಮುಂದುವರಿಬೇಕಾದ್ರೆ, ಭಾರಿ ಅಭಿವೃದ್ಧಿ ಆಗ್ಬೇಕಾದ್ರೆ ಒಂದು ಗುಡಿಬಂಡೆ ತಾಲೂಕನ್ನು ನಿಮ್ಮ ಮಾಧ್ಯಮದ ಮುಖಾಂತರ ಕೂಡ ನಾವು ಒಂದು ಪ್ರತ್ಯೇಕ ವಿಧಾನಸಭಾ ಕ್ಷೇತ್ರ ಆಗ್ಬೇಕಂತೇಳಿ ಕನಸು ಕಾಣ್ತಾ ಇದ್ದೀವಿ. ಅದು ಖಂಡಿತ ಆಗಬೇಕು. ಜೊತೆಗೆ ಒಂದು 20-25 ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈಗ ಒಂದು ಗುಡಿಬಂಡೆ ತಾಲೂಕಿನ ಅಭಿವೃದ್ಧಿ ವಿಚಾರದಲ್ಲಿ ಒಂದು ಕೆಲವೊಂದಷ್ಟು ಕೆಲಸಗಳು, ಕಣ್ಣು ಕಾಣುವಂತ ಕೆಲಸಗಳು ಕೂಡ ಆಗಿದಾವೆ. ಇನ್ನು ಹಳ್ಳಿಗಳಲ್ಲಿ ಸುಮಾರು ಒಂದು ಗುಡಿಬಂಡೆ ತಾಲೂಕಿನಾದ್ಯಂತ ಒಂದು 70-80% ಅಷ್ಟು ಒಂದು ರಸ್ತೆಗಳು ಒಂದು ಓಡಾಡ್ಬೇಕು ಅಂತ ರಸ್ತೆಗಳಾಗಿದ್ದಾವೆ. ಇನ್ನೂ ಒಂದು 20-25% ರಸ್ತೆಗಳು, ಜನ ಸಂಪರ್ಕ ಕಲ್ಪುವಂತ ರಸ್ತೆಗಳು ಕೂಡ ಆಗಬೇಕು. ಅದು ಕೂಡ ಅವಶ್ಯಕತೆ ಇದೆ ಈ ಗುಡಿಬಂಡೆ ತಾಲೂಕಿನಲ್ಲಿ. ಮತ್ತೆ ಸುಬ್ಬಾರೆಡ್ಡಿ ಅವ್ರು ಬರ್ತಾ ಇರ್ತಾರ ಗುಡಿಬಂಡೆಗೆ? ಏನಾದ್ರು ತಿಂಗಳಿಗೊಂದು ಬರ್ತಾರ? ನಮ್ಮಲ್ಲಿ ಈಗ ಸುಬ್ಬಾರೆಡ್ಡಿ ಶಾಸಕರು ಈ ಭಾಗದಲ್ಲಿ ಒಂದು ಜನಪ್ರಿಯತೆ ಗಳಿಸಿರುವಂತ ಶಾಸಕರು. ಒಂದು ವಾರಕ್ಕೆ ಪ್ರತಿ ಬುಧವಾರ ಕೂಡ ಕ್ಷೇತ್ರದಲ್ಲಿ ಒಂದು ಜನ ಸಂಪರ್ಕಕ್ಕಾಗಿ ಒಂದು ಮನೆಯಲ್ಲಿ ಜನರ ಭೇಟಿಗಾಗಿ ಒಂದು ನಿಗದಿಪಡಿಸುವಂತ ಕಾರ್ಯಕ್ರಮ ಒಂದು ಗುಡಿಬಂಡೆಗೆ ವಿಧಾನಸಭಾ ಕ್ಷೇತ್ರದಲ್ಲಿ ಬಾಗೇಪಲ್ಲಿಯಲ್ಲಿ ಮಾತ್ರ ವಿಧಾನಸಭೆ ಮಾಡ್ತಾ ಇದ್ದಾರೆ. ನಾವು ಕೂಡ ಶಾಸಕರಲ್ಲಿ ಮನವಿ ಮಾಡಿದ್ದೀವಿ, ಬಾಗೇಪಲ್ಲಿಯಲ್ಲಿ ಯಾವ ರೀತಿ ನೀವು ಪ್ರತಿ ವಾರ ಕೂಡ ಒಂದು ಜನಸಂಪರ್ಕ ಸಭೆ ಮಾಡ್ತಾ ಇದ್ದೀರೋ ಕನಿಷ್ಠ ಪಕ್ಷ ಒಂದು ತಿಂಗಳಿಗೊಮ್ಮೆ ಗುಡಿಬಂಡೆ ತಾಲೂಕಿನಲ್ಲಿ ಕೂಡ ಮಾಡಿದ್ರು ಕೂಡ ಅದು ಇನ್ನೂ ಒಳ್ಳೇದಾಗುತ್ತೆ. ಬರೀ ಗುಡಿಬಂಡೆ ಜನತೆಗೆ ಸಿಗುವಂತ ಕೆಲಸ ಕೂಡ ಆಗುವ ಅವಶ್ಯಕತೆ ಇರುತ್ತದೆ. ಮತ್ತೆ ಶಾಸಕರ ಮೇಲೆ ಒಂದು ಆರೋಪ ನಡೀತಾ ಇದೆ, ಇದು ನಿಜಾನಾ? ಯಾವ ವಿಚಾರಕ್ಕೆ ಸಂಬಂಧಪಟ್ಟಂಗೆ? ಭೂ ಕಬ್ಜಾ ಮಾಡಿದ್ದಾರೆ ಅಂತ ಏರಿಯಾದಲ್ಲಿ. ಆತರ ಈಗ ಏನ್ ನೀವ್ ಹೇಳ್ತಾ ಇರೋದಕ್ಕೆ ಸೋಮಲಾಪುರ ವಿಚಾರದಲ್ಲಿ ಕೆಲವೊಂದು ಮಾಧ್ಯಮದ ಮುಖಾಂತರ ನಾವು ತಿಳ್ಕೊಂಡಿದ್ದೀವಿ. ಸೋಮಲಾಪುರದಲ್ಲಿ ಒಂದು ಶಾಸಕರು ಒಂದು ಭೂ ಕಬಳಿಕೆ ಮಾಡಿದ್ದಾರೆ ಅಂತೇಳಿ. ಇದುವರೆಗೂ ನಾವು ನೋಡ್ದಂಗೆ ಅವ್ರ ಹೆಸರಲ್ಲಿ 1 ಕುಂಟೆ ಜಮೀನು ಕೂಡ ಇಲ್ಲ. ಯಾರೋ ಬಂದು ಮಾಡಿರಬಹುದು, ಆದ್ರೆ ಶಾಸಕರು ಸುಬ್ಬಾರೆಡ್ಡಿ ಹೆಸರಲ್ಲಿ ಕೂಡ ಯಾವುದೇ 1 ಕುಂಟೆ ಜಮೀನು ಕೂಡ ಸೋಮಲಾಪುರದಲ್ಲಿ ಇಲ್ಲ. ಅಲ್ಲಿ ಒಂದು SC/ST ಜನಾಂಗ ಜಾಸ್ತಿ ಇದೆ ಸೋಮಲಾಪುರ ಮತ್ತು ಲಗ್ಮೇನಲ್ಲಿ. ಆ ಒಂದು ಬಡ ಜನರಿಗೆ ಅನುಕೂಲ ಆಗ್ಬೇಕು, ಅಲ್ಲಿ ಏನು ಸಾಗುವಳಿ ಮಾಡ್ತಾರೆ ಅಂತ ಜನಕ್ಕೆ ಜಮೀನು ಸಿಗಬೇಕು ಅನ್ನೋ ಉದ್ದೇಶದಿಂದ ಶಾಸಕರ ಹತ್ರ ನಾವು ಕೂಡ ಮಾತಾಡಿದ್ದೀವಿ. ಅವ್ರು ಏನ್ ಹೇಳ್ತಾ ಇರ್ತಾರೆ, ಶಾಸಕರು ಕೂಡ ಈಗ ಯಾರು ಜಮೀನು ಉಳಿವೆ ಮಾಡ್ಕೊಂತ ಅಂತವರಿಗೆ ಒಂದು ಸರ್ಕಾರದಲ್ಲಿ ಒಂದು ಫಾರಂ ನಾವು 53-57 ಅರ್ಜಿಗಳನ್ನ ಹಾಕಿಸಿ ಜಮೀನು ಮಂಜೂರು ಮಾಡುವಂತ ಕೆಲಸ ಖಂಡಿತ ಮಾಡಿಕೊಡ್ತೀನಿ ಅಂತ ಹೇಳಿ ಭರವಸೆ ನೀಡಿದ್ದಾರೆ. ಮತ್ತೆ ಸಂದೇಶ ಒಬ್ಬ ವ್ಯಕ್ತಿ ಗೊತ್ತಾ ನಿಮ್ಗ? ಸರ್, ಅವರು ಕೂಡ ಅಷ್ಟು ನಾವೇನು ನೋಡಿಲ್ಲ. ಈಗ ಮೀಡಿಯಾ ಮುಖಾಂತರ ನಾವು ನೋಡ್ತಾ ಇದ್ದೀವಿ. ಸಂದೇಶ ಆರೋಪ ಮಾಡ್ತಾ ಇರೋದು ಈ ಬಾಗೇಪಲ್ಲಿ ಜನತೆಗೆ ಮತ್ತೆ ಎಲ್ಲೋ ಕೋಲಾರದವರಂತೆ. ಅವರು ಏನಂದ್ರೆ ವಾಸ್ತವಾಂಶ ತಿಳಿದುಕೊಳ್ಳೇ ಮೀಡಿಯಾಗಳ ಮುಖಾಂತರ ಬಂದ ಸುದ್ದಿಯನ್ನು ನೋಡಿ ಅವರು ಕೂಡ ಒಂದು ಪ್ರಚಾರಕ್ಕಾಗಿ ಆತರ ಮಾತಾಡಿದ್ದಾರೆ. ವಾಸ್ತವಾಂಶಕ್ಕೂ ಅವ್ರು ಮಾತಾಡುವ ಒಂದು ವಿಚಾರಕ್ಕೂ ಭಾರಿ ಅಜಗಜಾಂತರ ವ್ಯತ್ಯಾಸವಿದೆ. ಮತ್ತೆ ಸಂದೇಶ್ ಅವ್ರು ಇಲ್ಲಿ ಗುಡಿಬಂಡೆ ಕ್ಷೇತ್ರಕ್ಕೆ ಬಂದು ತಾಲೂಕು ಆಫೀಸ್ ಮುಂದೆ 4ನೇ ತಾರೀಕು ಧರಣಿ ಮಾಡ್ಬೇಕು ಅನ್ಕೊಂಡ. ಅದಕ್ಕೂ ನೀವೇನ್ ಸ್ವಾಗತ ಕೊಡ್ತೀರಾ ಇಲ್ಲ ವಿರೋಧ ಮಾಡ್ತೀರಾ? ಈಗ ನಾವು ಈ ಸಮಾಜದಲ್ಲಿ ಎಲ್ಲರೂ ಹೋರಾಟ ಮಾಡಕ್ಕೆ ಹಕ್ಕಿದೆ. ಹೌದು. ಸೋಮಲಾಪುರದಲ್ಲಿ ಏನು ವಾಸ್ತವಾಂಶ ಇದೆ, ಯಾರು ಬಡವರಿಗೆ ಅನ್ಯಾಯ ಆಗಿದೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತಕೊಳ್ಳಿ. ಅದರಲ್ಲಿ ಶಾಸಕರು ಯಾವ ರೀತಿ ಇನ್ವಾಲ್ವ್ ಆಗಿದ್ದಾರೆ, ಅದಕ್ಕೇನಾದ್ರೂ ಅಲ್ಲಿ ತೊಂದರೆ ಆಗಿದೆಯಾ, ಏನು ಎತ್ತ ಅಂತ ಪರಿಶೀಲನೆ ಮಾಡಿ ನಿಜವಾಗ್ಲೂ ಅವ್ರೇನಾದ್ರೂ ಅಲ್ಲಿ ಜನರಿಗೆ ಅನ್ಯಾಯ ಆಗಿದ್ರೆ ಹೋರಾಟ ಮಾಡೋದ್ರಲ್ಲಿ ಅರ್ಥ ಇದೆ. ಅದ್ ಬಿಟ್ಟು ದುರುದ್ದೇಶಕ್ಕಾಗಿ ಒಬ್ಬ ಶಾಸಕರಿಗೆ ಈ ಸಂದರ್ಭದ ಒಂದು ಶಸ್ತ್ರಸ್ಥಾನ ಸಿಗುತ್ತದೆ ಅಂತ ಹೇಳಿ ಒಂದು ವಿಚಾರ ಗೊತ್ತಾದ್ಮೇಲೆ ಈ ಒಂದು ಬಾಗೇಪಲ್ಲಿ ಇದುವರೆಗೂ ಯಾವುದೇ ಒಂದು ಸಚಿವ ಸ್ಥಾನ ಸಿಕ್ಕೇ ಇಲ್ಲ ಅಂತ ಒಂದು ಸಂದರ್ಭ ಒದಗಿ ಬಂದಿದೆ. ಅದನ್ನೇ ಒಂದು ದುರುದ್ದೇಶವಾಗಿ ಇಟ್ಕೊಂಡು ಅವ್ರು ಮಾತಾಡ್ತಾ ಇರೋ ರೀತಿ ನಮ್ಗೆ ಒಂಥರ ನೋವಾಗ್ತಾ ಇದೆ. ಏನಾದ್ರೂ ಬಡ ಜನರಿಗೆ ಅನ್ಯಾಯ ಆಗಿದ್ರೆ ಅವ್ರು ಹೋರಾಟ ಮಾಡ್ಲಿ, ಅದಕ್ಕೆ ನಾವು ಬಡವರಿಗೆ ಅನುಕೂಲ ಆಗಬೇಕು, SC/ST ಜನಾಂಗಕ್ಕೆ ಅನುಕೂಲವಾಗುವಂತ ಕೆಲಸ ಆದ್ರೆ ಆಗ್ಲಿ. ಅದೊಂದು ವಿಚಾರ ಬಿಟ್ಟು ಬರೀ ಶಾಸಕರನ್ನೇ ಅವ್ರು ದ್ವೇಷಿಸುವ ರೀತಿಯಲ್ಲಿ ಮಾತಾಡೋದು ಸರಿಯಲ್ಲ. ಆತರ ಮಾಡಿದ್ರೆ ನಾವು ಗುಡಿಬಂಡೆ ತಾಲೂಕಿನ ಜನತೆ ಕಡಾಕಡಿದ ಖಂಡಿಸುತ್ತೀವಿ. ಈಗ ವಾಕ್ ಸ್ವಾತಂತ್ರ್ಯ ಇದೆಯಲ್ಲ ಎಲ್ಲರಿಗೂ ಇದೆ. ಹೌದು. ಮತ್ತೆ ಅವ್ರಿಗೆ ಬಂದು ಮಾತಾಡೋದ್ರಲ್ಲಿ ತಪ್ಪೇನೈತೆ ನಿಮ್ಗೆ ಗೊತ್ತಿರೋ ಮಟ್ಟಕ್ಕ? ಈಗ ಅವರು ದಲಿತ ಮುಖಂಡರು ಅಂತ ಹೇಳ್ಕೊಂತಾ ಇದ್ದಾರೆ. ನಮ್ಮಲ್ಲಿ ಬಾಗೇಪಲ್ಲಿ ಗುಡಿಬಂಡೆಯಲ್ಲಿ ದಲಿತ ಮುಖಂಡರು ರಾಜ್ಯ ಮಟ್ಟದಲ್ಲಿ ಬೆಳೆದಿರುವಂತ ದಲಿತ ಮುಖಂಡರಿದ್ದಾರೆ. ಸುಮಾರು ಹೋರಾಟಗಳು ಕೂಡ ಮಾಡ್ಕೊಂಡು ಬಂದು ಅನೇಕ ಬಡ ಜನರಿಗೆ ಮನೆ ಉಳಿಸುವ ಕೆಲಸ, ಭೂಮಿ ಉಳಿಸುವ ಕೆಲಸ ಮಾಡಿದ್ದಾರೆ. ಅವರ ಒಂದು ಸಂಘಟನೆ ರಾಜ್ಯ ಮಟ್ಟದಲ್ಲಿದೆ. ಒಂದು ದಲಿತ ಸಂಘಟನೆಗೂ ಸಾಕಷ್ಟು ಬಲಿಷ್ಠವಾಗಿದೆ. ಆ ತರ ಇದ್ರೆ ಇಲ್ಲಿ ಈ ಭಾಗದಲ್ಲಿರುವಂತ ದಲಿತ ಮುಖಂಡರ ಗಮನಕ್ಕೆ ತಂದು ನಿಜವಾಗಿ ದಲಿತರಿಗೆ ಅನ್ಯಾಯ ಆಗಿದೆಯಾ ಇಲ್ವಾ ಅಂತ ಹೇಳಿ ಅವರು ಒಂದು ಸಭೆ ಮುಖಾಂತರ ಮಾಡಿ
ಇಲ್ಲಿನ ದಲಿತ ಮುಖಂಡರು ಕೂಡ ಅನ್ಯಾಯ ಆಗಿದೆ ಅಂತ ಹೇಳಿದಾಗ ಅವರು ಒಂದು ಅದ್ರ ಬಗ್ಗೆ ಚಕಾರಿತಿದ್ರೆ ನಮ್ದು ಅಭ್ಯಂತರ ಇರ್ಲಿಲ್ಲ. ಈ ಭಾಗದಲ್ಲಿರುವಂತ ದಲಿತರ ಮುಖಂಡರ ಗಮನಕ್ಕೆ ಬರ್ದೇನೆ, ಅವ್ರಿಗೆ ವಿಚಾರ ಮುಟ್ದೇನೆ, ಏನು ಇವ್ರು ದಲಿತ ಮುಖಂಡರು ಇಲ್ಲೇ ಹೇಳ್ತಾ ಇದ್ದಾರೆ, ನಮ್ಮ ಭಾಗದ ಜನರೇ ಅಲ್ಲಿ ಯಾವುದೇ ರೀತಿಯ ನಮ್ಗೆ ತೊಂದರೆ ಆಗೋ ರೀತಿ ಆಗಿಲ್ಲ, ಅಲ್ಲಿ ಒಂದು ಎಲ್ಲಾ ಜನರಿಗೂ ಅನುಕೂಲವಾಗುವ ವ್ಯವಸ್ಥೆ ನಾವೆಲ್ಲ ಮಾಡ್ತಾ ಇದ್ವಿ ಅಂತ ಹೇಳಿ ದಲಿತ ಮುಖಂಡರು ತಿಳಿಸಿದಾಗ ಇವ್ರು ಎಲ್ಲಿಂದನೋ ಬಂದು ಮಾತಾಡೋದ್ರಲ್ಲಿ ಅರ್ಥ ಇಲ್ಲ. ಈಗ ಸಂದೇಶ ಅವರು ಇಲ್ಲಿ ಬರ್ಬೇಕಂದ್ರೆ ಇಲ್ಲಿಂದ ಯಾರನ್ನ ಒಬ್ರು ಮಾಹಿತಿ ಕೊಟ್ಟಿರ್ಬೇಕಲ್ಲ. 100% ನೀವ್ ಹೇಳ್ದಂಗೆ ಈಗ ಅದು ನಮಗೂ ಅನುಮಾನ ಇರೋದು. ಸಂದೇಶ ಅನ್ನೋ ವ್ಯಕ್ತಿಗೆ ಗುಡಿಬಂಡೆ ತಾಲೂಕಿಗೆ ಅವ್ರಿಗೆ ಯಾವ ಅಲ್ಲಿ ಎಲ್ಲಿದೆ, ಯಾವ ಮೂಲೆಯಲ್ಲಿ ಯಾವ ಜಮೀನಿದೆ ಅಂತ ಈ ವಿಚಾರ ಗೊತ್ತೇ ಇಲ್ಲ. ಮತ್ತೆ ಹೆಂಗ್ ಗೊತ್ತಾಯ್ತು? ಬೇರೆ ಕಡೆಯಿಂದ ರಾಜಕೀಯ ಕುತಂತ್ರ ಕುಮ್ಮಕ್ಕನಿಂದ ಆಗಿ ಈ ತರ ಆಗ್ತಾ ಇರೋದು ಇಲ್ಲಿ ನಮ್ಮ ಗುಡಿಬಂಡೆ ತಾಲೂಕಿನ ಜನತೆಯಲ್ಲಿ ಒಂದು ಎಲ್ರಿಗೂ ಈಗ ಆಡಿಸ್ತಾ ಇರುವಂತ ವಿಚಾರ ಅದು. ಹೆಂಗೆ ಯಾರು ಇರ್ಬೋದು? ನಮ್ಗೆ ಈಗ ರಾಜಕೀಯ ವಿರೋಧಿಗಳು ಯಾರು ಅಂತ ಸ್ಪಷ್ಟವಾಗಿ ನಮ್ಗೆ ಇದ್ದಿದ್ರು ಕೂಡ, ಬಟ್ ಅದಂತೂ ಜರಾಜಗತವಾಗಿ ಕಾಣಿಸ್ತಾ ಇದೆ. ರಾಜಕೀಯವಾಗಿ ಸುಬ್ಬಾರೆಡ್ಡಿ ವಿರೋಧಿಗಳು, ರಾಜಕೀಯ ವಿರೋಧಿಗಳು ಯಾರಿದಾರೋ ಅಂತ ಕಡೆಯಿಂದ ಅವರಿಗೆ ಈ ತರ ಒಂದು ಮಾಹಿತಿ, ತಪ್ಪು ಮಾಹಿತಿಯನ್ನು ಕೊಟ್ಟು ಈ ತರ ಮಾಧ್ಯಮ ಮುಖಾಂತರ ಮಾತಾಡಿ ಅಂತೇಳಿ ಕಳಿಸಿರುವುದು ಅಂತೇಳಿ ನಮ್ಮ ಒಂದು ಅಭಿಪ್ರಾಯ. ಸ್ವಲ್ಪ ಜನ ಹೇಳ್ತವ್ರೆ ದುಡ್ಡು ಕೊಟ್ಟು ಕಳ್ಸ್ಕೊಂಡಿದ್ದಾರೆ ಅಂತ, ನಿಜಾನ ಅದು? ಸರಿ, ಈಗ ಮಾಧ್ಯಮದೇ ಬಂದೆ ಮುಂದು ಪ್ರಾಣ ಕೊಡ್ತೀನಿ, ಪ್ರಾಣ ಬಲಿದಾನ ಮಾಡ್ತೀನಿ, ನನ್ನ ನೀವು ಸಾಯಿಸಿ ಪೊಲೀಸರು ಎತ್ಕೊಂಡು ಹೋಗಿ ಜೈಲಿಗೆ ಹಾಕ್ಸಿ, ನಾವ್ ಯಾವುದೇ ರೀತಿಯಾಗಿ ಹೋಗಿ ಇಲ್ಲಿ ನಾನು ಪ್ರಾಣನ ಹೋಗಿ ಅಂತ ಮಾತಾಡ ರೀತಿಯಲ್ಲಿ ಬಂದು ಆ ಲೆವೆಲ್ ಮಾತಾಡ್ತಾರಂತೆ. ನಿಜವಾಗ್ಲೂ ಆ ತರ ಖಂಡಿತವಾಗ್ಲೂ ಯಾರೋ ಕುಮ್ಮಕ್ಕು ಮಾಡಿ ಅವರಿಗೆ ಒಂದು ಧನ ಸಹಾಯ ಮಾಡಿದ್ರಿಂದಲೇ ಇಷ್ಟೆಲ್ಲ ಮಾತಾಡಕ್ಕೆ ಕಾರಣ ಆಗಿದೆ. ನೀವೆಲ್ಲ ಸುಬ್ಬಾರೆಡ್ಡಿಗೆ ಫೇವರ್ ಆಗಿ ಇಷ್ಟು ಮಾತಾಡ್ತಾ ಇದ್ರಲ್ಲ, ಹೌದು. ಯಾಕೆ ಸುಬ್ಬಾರೆಡ್ಡಿಗೆ ಅಷ್ಟೊಂದು ಫೇವರ್? ಏನ್ ಮಾಡಿದ್ದಾರೆ ಅಂತ ನಿಮ್ಮ ಕ್ಷೇತ್ರಕ್ಕ? ಈಗ ಸಾಮಾನ್ಯವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು 224 ಕ್ಷೇತ್ರಗಳಿದ್ದಾವೆ. ನೀವು ಮೊದಲನೇ ವಿಚಾರಕ್ಕೆ ಬಂದಾಗ ಒಬ್ಬ ಶಾಸಕರು ನಾವು ಭೇಟಿ ಮಾಡ್ಬೇಕಾದ್ರೆ ತಿಂಗಳಾನುಗಟ್ಲು ಕಾಯ್ತಾರೆ. ತಿಂಗಳಾನುಗಟ್ಟಲು ಶಾಸಕರ ಸಂಪರ್ಕ ಸಿಗೋದೇ ಕಷ್ಟ. ಅಂತ ಸಂದರ್ಭದಲ್ಲಿ ಈಗ ಪ್ರತಿ ವಾರಕ್ಕೊಂದ್ಸರ್ತಿ ಇಲ್ಲಿ ಬಾಗೇಪಲ್ಲಿಯಲ್ಲಿ ಎಲ್ರಿಗೂ ಸಿಗ್ತಾ ಇದ್ದಾರೆ. ವಾರದಲ್ಲಿ 1-2 ದಿವಸ ಬಿಟ್ರೆ 5 ದಿವಸ ಇಡೀ ಕ್ಷೇತ್ರದಲ್ಲಿ ಪ್ರತಿಯಲ್ಲೆಲ್ಲೂ ಓಡಾಡ್ತಾರೆ. ಒಂದಲ್ಲ ಒಂದು ಕಾರ್ಯಕ್ರಮ ಬರ್ತಾ ಇದ್ದಾರೆ. ಜನಕ್ಕೆ ಬಹಳ ಮುಖ್ಯವಾಗಿ ಸಂಪರ್ಕನೇ ಮುಖ್ಯ. ಸಂಪರ್ಕ ಬಂದ್ರೆ ಯಾವುದೋ ಅವ್ರ ಪ್ರಾಬ್ಲಮ್ ಆಗ್ಲಿ, ಅವ್ನ ವಿಚಾರಕ್ಕಾಗ್ಲಿ ಮಾತಾಡುವಂತ ಇದರಲ್ಲಿ ಜನರಲ್ಲಿ ಸಂಪರ್ಕ ಬೆಳೆಸಿದ್ದಾರೆ. ಒಂದನೇದು. ಎರಡನೇ ವಿಚಾರ ಬಂದಾಗ ಅವರಲ್ಲಿ ಜಾತಿ ಭೇದ ಭಾವವಿಲ್ಲ, ಅಂತ ವ್ಯಕ್ತಿ ಸಿಗೋದು ಕಷ್ಟ. ಅದರಿಂದ ನಾವು ಸುಬ್ಬಾರೆಡ್ಡಿ ಪರವಾಗಿ ಮಾತಾಡ್ತೀವಿ. ಜನ ನಾವೇ ಅಂತೇನಿಲ್ಲ, ಎಲ್ಲಾ ಜಾತಿ ಧರ್ಮಗಳನ್ನು ಸಮಾನವಾಗಿ ಕಾಣ್ತಾರೆ. ಅಭಿವೃದ್ಧಿ ವಿಚಾರಗಳಿಗೆ ಬಂದಾಗ ಈಗ ಏನು ಮೊದಲು ನಮ್ಮ ಕ್ಷೇತ್ರ ಹೆಂಗಿತ್ತು ಅದಕ್ಕೆ ಕಂಪೇರ್ ಮಾಡಿದ್ರೆ ಈಗ ಬೆಟರ್ ಆಗಿದೆ. ಒಂದು ನಾವೇನು 100% ಡೆವಲಪ್ಮೆಂಟ್ ಆಗಿದೆ ಅಂತ ಏನ್ ಹೇಳ್ತಾ ಇಲ್ಲ, ಒಂದು 70-80% ಅಷ್ಟು ಈಗ ಒಂದು ಕ್ಷೇತ್ರದಲ್ಲಿ ಒಂದು ಅಭಿವೃದ್ಧಿ ಕೆಲಸಗಳು ಕಣ್ಣಿಗೆ ಕಾಣಿಸುವಂತ ರೀತಿಗಳಲ್ಲಿ ಕೆಲಸಗಳಾಗ್ತಾ ಇದಾರೆ. ಅದರಿಂದ ನಮ್ಮೆಲ್ಲ ಎಲ್ಲಾ ಜನಕ್ಕೂ ಕೂಡ ಈಗ ಏನು ತರ ಕೆಲಸ ಮಾಡ್ತಾರೆ. ಅದ್ರ ಜೊತೆಗೆ ಒಂದು ಸಮಾಜ ಸೇವೆ ಅನ್ನೋದು ಅವ್ರು ಬಹಳ ದೊಡ್ಡ ಕಾರ್ಯಕ್ರಮ. ದಾನ ಧರ್ಮದಲ್ಲಿ ಎತ್ತಿದ ಕೈ ಸುಮಾರು ಸ್ವಂತ ಖರ್ಚಿನಲ್ಲೇನೆ ಸುಮಾರಷ್ಟು ಬಡ ಜನರಿಗಾಗಿ ಖರ್ಚು ಮಾಡ್ತಾರೆ. ಹೀಗಾಗಿ ಬಡವರು ಒಂದು ಪ್ರೀತಿ ಗಳಿಸಿದ್ದಾರೆ. ಅದಕ್ಕಾಗಿ ಒಂದು ನಮ್ಗೆಲ್ಲ ಸೇರಿ ಒಂದು ಒಳ್ಳೆ ಶಾಸಕರು ಅಂತೇಳಿ ನಾವು ಸುಬ್ಬಾರೆಡ್ಡಿ ಸರ್ ಜೊತೆಗೆ ಇರ್ತೀವಿ. ಮತ್ತೆ ಗುಡಿಬಂಡ ಕ್ಷೇತ್ರದಲ್ಲಿ ಯಾರಾದ್ರೂ ಲೀಡರ್ಗಳವ್ರ ಪ್ರೆಸೆಂಟ್ಗೆ ಕ್ಷೇತ್ರ ಇದು ಬಂದಾಗ ವಿಧಾನಸಭೆ ಚುನಾವಣೆ ಈ ಕಡೆ ಬಂದ್ರೆ ಇಲ್ಲಿ ಅಂತ ಲೀಡರ್ಗಳು ಯಾರನ್ನಿದಾರ? ಈಗ ನಾವ್ ಹೇಳ್ದಂಗೆ ಶಾಸಕರು ಆಲ್ರೆಡಿ ಶಾಸಕರಾಗೇ ಉಳಿದಿದ್ದಾರೆ. ಯಾಕಂದ್ರೆ ಅವ್ರು ಹ್ಯಾಟ್ರಿಕ್ ಬಾರಿ 3 ಸುಬ್ಬಾರೆಡ್ಡಿ ಬಗ್ಗೆ ಅಲ್ಲ, ಸುಬ್ಬಾರೆಡ್ಡಿ ಬಾಗೇಪಲ್ಲಿ ಮತ್ತೆ ಗುಡಿಬಂಡೆ ಡಿವೈಡ್ ಆದ್ರೆ ಅಂತ ವಿಚಾರ ಆ ಟೈಮಲ್ಲಿ ಬಂದ್ರೆ ಇಲ್ಲಿ ಲೀಡರ್ಗಳು ಯಾರು? ಖಂಡಿತವಾಗಿಯೂ ನಮ್ಮ ಗುಡಿಬಂಡೆ ಪ್ರತ್ಯೇಕ ವಿಧಾನಸಭಾ ಆಗಬೇಕು ಅನ್ನೋದು ನಮ್ಮೆಲ್ಲರ ಕನಸು. ಅದು ಒಂದಲ್ಲ ಒಂದ್ ದಿವಸ ಹಾಗೆ ಆಗುತ್ತೆ. ನಾವೀಗ ಪ್ರಬಲವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಸಂಬಂಧಪಟ್ಟ ನಮ್ಮ ಈಗ ಶಾಸಕರ ಗಮನಕ್ಕೂ ತಂದಿದ್ದೀವಿ, ನಮ್ಮ ಮಂತ್ರಿಗಳ ಗಮನಕ್ಕೂ ತಂದಿದ್ದೀವಿ. ಡಿಲಿಮಿಟೇಷನ್ ಏನು ಕ್ಷೇತ್ರ ವಿಂಗಡಣೆ ಮಾಡ್ತೀವಿ ಅವ್ರ ಗಮನಕ್ಕೂ ತಂದಿದ್ದೀವಿ. ಖಂಡಿತೀವಿ ಈ ಭಾಗದಲ್ಲಿ ಪ್ರತ್ಯೇಕ ವಿಧಾನಸಭಾ ಹಾಗೆ ಆಗುತ್ತೆ. ಈ ಭಾಗದ ಹಲವಾರು ಮುಖಂಡರು ಹೊಸ ನಾಯಕರಾಗಿ ಬೆಳೆಯಕ್ಕೆ ಅವಕಾಶ ಆಗುತ್ತೆ. ಈಗ ನಿಮ್ಗೆ ಗೊತ್ತಿರೋ ಮಟ್ಟಿಗೆ ಅಂತ ಲೀಡರ್ ಯಾರಿದ್ದಾರೆ ಅಂತ ನಾನು ಕೇಳಿದ್ದು ಸರ್. ಈಗ ಪ್ರೆಸೆಂಟ್ ಗೆ ಇಲ್ವಾ? ಈಗ ಪ್ರಸ್ತುತ ನಮ್ದು ಇನ್ನು ವಿಧಾನಸಭಾ ಕ್ಷೇತ್ರನೇ ಆಗಿಲ್ಲ. ನಾಳೆ ಆಯ್ತಪ್ಪ, ನಾಳೆ ಬರುವಂತ ಎಲೆಕ್ಷನ್ ಆಗಿದೆ. ಅವಾಗ ಏನ್ ಮಾಡ್ತೀರಾ? ಹೊಸ ಮುಖಗಳು ಉಟ್ಕೊಂತಾರೆ. ಅದ್ರ ನಾನು ಕೇಳ್ತಾರ ಇದಾರೆ. ಈಗ ನಮ್ದು ತಾವು ಕೇಳ್ತಾರೆ ವಿಚಾರ ಬಹಳ ಉಪಯುಕ್ತವಾದ ವಿಚಾರ ಅದು. ಈಗಲೇ ನಾವೇನಾದ್ರೂ ಒಬ್ಬರ ಹೆಸರು ಹೇಳಿದ್ರು ನಮ್ಗೆ, ಯಾಕಂದ್ರೆ ಪಕ್ಷಾತೀತವಾಗಿ ಎಲ್ಲ ಒಂದು ವಿಧಾನಸಭಾ ಕ್ಷೇತ್ರ ಆಗಬೇಕಲ್ಲಿ ನಮ್ಗೆಲ್ಲ ಸಹಕಾರ ಕೊಡ್ತಾ ಇದ್ದಾರೆ. ಯಾವುದೋ ಒಬ್ಬ ಪಾರ್ಟಿಗೆ ವಿಚಾರ ಸಂಬಂಧಪಟ್ಟ ಎಲ್ಲಾ ಪಾರ್ಟಿಗಳು ಆಕಾಂಕ್ಷಿಗಳಿದ್ದಾರೆ. ಒಬ್ಬರ ಹೆಸರು ಹೇಳ್ತಾದ್ಮೇಲೆ ಬೇರೆಯವರು ನಮ್ಗಿಂತ ಸಹಕಾರ ಮಾಡಕ್ಕೆ ಮುಂದೆ ಬರಲ್ಲ. ಆ ಉದ್ದೇಶದಿಂದ ಎಲ್ಲಾ ಪಾರ್ಟಿಗಳಲ್ಲೂ ಗುಡಿಬಂಡೆಯವರು ಆಗ್ಬೇಕು ಅನ್ನೋರು ಸುಮಾರು ಒಂದು 5-6 ಜನ ಆ ಶಕ್ತಿ ಇರುವಂತ ವ್ಯಕ್ತಿಗಳು ಇದ್ದಾರೆ.
ಖಂಡಿತವಾಗಿಯೂ ನಾನು ಏನು ಕೇಳ್ತಾ ಇದ್ದಂದ್ರೆ ಈಗ ನೆಕ್ಸ್ಟ್ ಬರುವಂತ ಎಲೆಕ್ಷನ್ ಅಲ್ಲಿ ಇದು ಡಿವೈಡ್ ಆದ್ರೆ ಇಲ್ಲಿ ಮತ್ತೆ ನಿಮ್ ಕೈಲಿ ಮೇಂಟೈನ್ ಮಾಡೋಷ್ಟು ಕೆಪಾಸಿಟಿ ಇರಬೇಕಲ್ಲ 100% ಇದ್ದಾರೆ ಸರ್. ನಮ್ಮ ಅದಕ್ಕೋಸ್ಕರ ಗುಡಿಬಂಡೆ ಕೇಳಿದೆ ಇದು ಹೋರಾಟದ ಭೂಮಿ ಮೊದಲಿಂದಾನೇ ಇಲ್ಲಿಂದಾನೇ ಸ್ಟಾರ್ಟ್ ಆಗಿರೋದು. ಮೊದಲ ಸುಮಾರು ಇಲ್ಲೆಲ್ಲೇ ಫೈಟ್ ಮಾಡಿದ್ರು. ಮೊದಲು ಗುಡಿಬಂಡೆಯಲ್ಲೇ ನಿಂತಿರುವಂತ ವ್ಯಕ್ತಿಗಳಿದ್ರು. ಆಗಲೇ ವಿಧಾನಸಭಾ ಕ್ಷೇತ್ರಕ್ಕೆ ಫೈಟ್ ಮಾಡಿದ್ರು. ಹೌದು, ನಮ್ಮ ಬಾಗೇಪಲ್ಲಿಯಲ್ಲಿ ಇದ್ದುಕೊಂಡು ಕೂಡ ಈ ಗುಡಿಬಂಡೆ ಪ್ರತ್ಯೇಕ ವಿಧಾನಸಭಾ ಕ್ಷೇತ್ರ ಆದ್ರೂ ಕೂಡ ಪ್ರಬಲವಾಗಿ ನಾವು ಇಲ್ಲಿ ಸ್ಪರ್ಧೆ ಮಾಡುವಂತ ವ್ಯಕ್ತಿಗಳು ಇದ್ದಾರೆ. ಓಕೆ, ಥ್ಯಾಂಕ್ ಯು.